ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗ್ಗೆ ಆಲ್ಮೋಸ್ಟ್ 100 ಪಾಯಿಂಟ್ ಡೌನು. ಕಷ್ಟಪಟ್ಟು ಪಂಪ್ ಹೊಡೆದು -25 ಪಾಯಿಂಟ್‌ಗೆ ತಗೊಂಡು ಬಂದಿದ್ದಾರೆ. ಬ್ಯಾಂಕ್ ನಿಫ್ಟಿ ಇನ್ನೂ 120 ಪಾಯಿಂಟ್ ಡೌನಲ್ಲಿದೆ. ಇವತ್ತು ತುಂಬಾ ಸುದ್ದಿಗಳಿದೆ. ಈ ಸುದ್ದಿಗಳು ನಮ್ಮ ಪಟಾಕಿ ಲಿಸ್ಟ್‌ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕೂಡ ನೋಡೋಣ. ಫಸ್ಟ್ ಅಂಡ್ ಫಾರ್‌ಮೋಸ್ಟ್ ಟ್ರಂಪ್ ಭಾಗವತರು ಯುರೋಪಿಯನ್ ಯೂನಿಯನ್ ಜೊತೆ ಡೀಲ್‌ಗೆ ಸೈನ್ ಮಾಡಿದ್ದಾರೆ. ಇನ್ನು ಡೀಟೇಲ್ಸ್ ಅದರದ್ದು ಬಂದಿಲ್ಲ. ಡೀಟೇಲ್ಸ್ ಬಂದಾದ್ಮೇಲೆನೆ ಕಮೆಂಟ್ ಮಾಡೋದಕ್ಕಾಗುತ್ತೆ. ಈಗ ಸದ್ಯಕ್ಕೆ 15% ಟ್ಯಾರಿಫ್. ಇಂಡಿಯಾ ಯುಎಸ್ ಡೀಲ್ ಇನ್ನೂ ಸೈನ್ ಆಗಿಲ್ಲ. ಅದು ಮಾತುಕತೆ ನಡೀತಾ ಇದೆ. ಯಾವಾಗ ಮುಗಿಯುತ್ತೆ ಅನ್ನೋದು ಗೊತ್ತಿಲ್ಲ. 1ನೇ ತಾರೀಕು ಆದ್ಮೇಲೆ ಅಲ್ಟರ್ನೇಟಿವ್ ಟ್ಯಾರಿಫ್ ಬರೋದಕ್ಕೆ ಸಾಧ್ಯತೆಗಳು ಇದೆ. ಸೊ ಅದ್ರೊಳಗಡೆ ಸೈನ್ ಆಗುತ್ತಾ ಆಗಲ್ವಾ ಅನ್ನೋದು ಗೊತ್ತಿಲ್ಲ. ಟ್ರಂಪ್ ಭಾಗವತರ್ ಬಗ್ಗೆ ಬಂದಿರೋಂಥ ನ್ಯೂಸ್. ಕಾಮರ್ಸ್ ಸೆಕ್ರೆಟರಿ ಲೆಂಪಿಕ್ ಏನ್ ಹೇಳ್ತಾರೆ ಅಂದ್ರೆ 1ನೇ ತಾರೀಕು ಗಡುವು ಕೊಟ್ಟಿರೋದೇನೆ. ಅವತ್ತು ಬರ್ಬೇಕಾಗಿರೋದು ಬಂದೇ ಬರುತ್ತೆ. ನಿಮಗೆ ಅದು ಬೇಕು ಅಂದ್ರೆ ತಗೊಳ್ಳಿ ಅಂತ ಹೇಳಿದ್ದಾರೆ. ನಮಗೆ ಅದು ಏಟಾ ಇಲ್ಲ ಟೈಮ್ ಸಿಗುತ್ತಾ ಅನ್ನೋದನ್ನ ಕಾದಿದ್ದು ನೋಡೋಣ. ಅದರಿಂದ ದೊಡ್ಡ ಇಂಪ್ಯಾಕ್ಟ್ ಇರೋದಿಲ್ಲ ಗ್ಲೋಬಲ್ ಟ್ರೇಡಲ್ಲಿ. ಯಾಕೆಂತಂದ್ರೆ ಇಂಡಿಯಾ ಮೇಜರ್ ಪಾರ್ಟ್ನರ್ ಅಲ್ಲದೇ ಇರೋದ್ರಿಂದ ಅಮೆರಿಕನ್ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಅದು ದೊಡ್ಡ ವಿಷಯ ಏನಲ್ಲ. ನೆಕ್ಸ್ಟ್ ನ್ಯೂಸು IT ಸೆಕ್ಟರ್ನ ಧರ್ಮದೇಟ್ ಕೊಟ್ಟಿದ್ದಾರೆ. ಮತ್ತೆ ನಡೆಯಲ್ಲ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಇಯರ್ ಎಂಡ್ ಅಲ್ಲಿ ಬರೆದಂತ ಲೆಟರ್ ಅಲ್ಲಿ 5 ನಂಗೆ ತುಂಬಾ ಮನ್ಸಿಗೆ ಕಷ್ಟ ಆಗ್ತಾ ಇದೆ, ನೋವಾಗ್ತಾ ಇದೆ ಅಂತ ಹೇಳಿದ್ದಾರೆ. ಅವರು 400 ಕೋಟಿ 500 ಕೋಟಿ ಸಂಬಳ ತಗೊಂಡ್ಬಿಟ್ಟು ಅವ್ರೇನು ಹೇಳ್ತಿದ್ದಾರೆ ಅಂದರೆ ಒಂದು 5% ಕಳಿಸ್ಬಿಟ್ಟಿದ್ದೀವಿ. ನಾವು ಫ್ಯೂಚರ್ ಮಿಷನ್ಗೆ ರೆಡಿ ಆಗಬೇಕು. ಇನ್ನು ತುಂಬ ಜನನ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಕೊನೆಗೆ ಅದು ಇಂಡಿಯಾ ಕೂಡ ಬಂದ್ಬಿಡ್ತು. ಇಂಡಿಯಾದಲ್ಲಿ ಇರೋಂಥ ದೊಡ್ಡ ಕಂಪನಿ ಟಾಟಾ ಕನ್ಸಲ್ಟಿಂಗ್ ಸರ್ವಿಸಸ್. ಅದರಲ್ಲಿ ಸೀನಿಯರ್ ಮ್ಯಾನೇಜ್ಮೆಂಟಲ್ಲಿದ್ದು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟಿಂದನೂ 12,000 ಜನನ ಕೆಲಸದಿಂದ ತೆಗಿತಾ ಇದ್ದಾರೆ. ಕೊನೆ ತಿಂಗಳವರೆಗೂ ಸಂಬಳ, ಸೆವರೆನ್ಸ್ ಪೇ, ಆಮೇಲೆ ಇನ್ಶೂರೆನ್ಸ್ ಕವರ್ ಎಲ್ಲಾನು ಕೊಡ್ತೀವಿ. ಹೊರಗಡೆ ಎಲ್ಲಾದರೂ ನಿಮಗೆ ಕೆಲಸದ ಅವಕಾಶಗಳಿದೆಯಾ ಅಂತ ಕೂಡ ನೋಡಿ ಹೇಳ್ತೀವಿ. ನಿಮ್ಮ ಸೇವೆಗೆ ಧನ್ಯವಾದಗಳು. ಇನ್ಮೇಲೆ ಕಂಪನಿಗೆ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳೋಣ ಅಂತಿದ್ದಾರೆ. ಇದು ಯಾಕೆ ಇಷ್ಟು ದೊಡ್ಡದಾಯಿತು ಅಂತಂದರೆ ತುಂಬ ಜನ ನಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಟ್ಟು ಕೆಲಸಕ್ಕೆ ತಗೊಂಡಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ಒಂದು ಹೊಸ ಪಾಲಿಸಿ. ಏನು ಪಾಲಿಸಿ? 35 ದಿನ ಕೆಲಸ ಇಲ್ಲ ಅಂತಂದರೆ ನಿಮ್ಮ ಕಂಪನಿನ ಬಿಟ್ಟು ಹೋಗಿ. ಒಂದು ವರ್ಷದಲ್ಲಿ 200 ದಿನ ನೀವು ಬಿಲ್ಲಿಂಗ್ ಮಾಡಿಲ್ಲ ಅಂತಂದರೆ ಕಂಪನಿಗೆ ನೀವು ಅವಶ್ಯಕತೆ ಇಲ್ಲ ಅನ್ನೋಂಥ ಪಾಲಿಸಿ. ಇದೆಲ್ಲ ತಪ್ಪು ಅಂತ ಹೇಳಿ ಹೋಗಿ ನಾವು ಕೇಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಕೇಸೆಲ್ಲ ಏನೂ ನಡೆಯಲ್ಲ. ಅದರಿಂದ ಸುಮ್ಮನೆ ಅಮೌಂಟ್ನ ತಗೊಂಡು ಹೋಗೋದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಯಾಕೆ ಇಂಡಸ್ಟ್ರಿ ಈ ಥರ ಆಗಿದೆ? ಒಂದು ಅಮೇರಿಕಾದಲ್ಲಿ ಸ್ಲೋ ಡೌನ್ ಕರೆಕ್ಟು. ಇದರಿಂದ ಪ್ರಾಬ್ಲಮ್ಮು. ಎರಡನೇದಾಗಿ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ ಅಲ್ಲಿ ಆ ಇಂಜಿನಿಯರ್ ಹೊಸದಾಗಿ 50 ಪ್ರೊಫೆಸರ್ ಬದಲಾಗಿ ಮಿನ್ ಸ್ಟ್ರೀಟಲ್ಲಿ ಬಂದಿದ್ದಾರೆ. ಈ ವರ್ಷ ಇದುವರೆಗೂ $100 ಬಿಲಿಯನ್ ಹೊರಗಡೆ ಹೋಗಿದೆ. ಹೋದ ವರ್ಷ ಕೂಡ ಹೊರಗಡೆ ಹೋಯಿತು. ಅವರಿಗೆಲ್ಲ ಟಾಟಾ ಹೇಳಿ ರೂಪಾಯಿನ ಸ್ಟಡಿಯಾಗಿಟ್ಟು ಡಾಲರ್ ಆಗೇ ಸಪ್ಲೈ ಮಾಡಿ ಡಾಲರ್ನ ಓವರ್ ಸ್ಟ್ರೆಂಥನ್ ಮಾಡಿ ಇಟ್ಟಿದ್ದಾರೆ. ಇದರಿಂದ ಎಕ್ಸ್ಪೋರ್ಟ್ ಮಾಡೋ ಕಂಪನಿಗಳಿಗೆಲ್ಲ ಮರುಪಾವತಿ ಅನ್ನೋದು ಕಡಿಮೆ ಆಗುತ್ತೆ. ನೀವು ಅದನ್ನು ಹಾಗೆ ಕೊಡದೇ ಇದ್ದಿದ್ರಿ ಅಂದರೆ $91, 92 ಆಗಿರುತ್ತೆ. ಅದೇ ಫೇರ್ ವ್ಯಾಲ್ಯೂ. $1ಗೆ ₹5 ಎಕ್ಸ್ಟ್ರಾ ಸಿಕ್ತು ಅಂತಂದರೆ ಈ ಕಂಪನಿಗೆ ಇನ್ನೂ ಎಷ್ಟು ಹಣ ಬಂದಿರ್ತಿತ್ತು ಅಂತ ನೋಡಿ. ಆಗ ಅವನು ಒಂದು 12,000 ಜನನ ನೀನು ಕಳಿಸು, ನಾನು ಕಳಿಸ್ತೀನಿ ಅಂತ ಇರ್ದಿರ್ತಾನೆ. ಇದೇನೇ ಟೆಕ್ಸ್ಟೈಲಲ್ಲಿ ಕೂಡ ನಡೀತಾ ಇದೆ. ಟಾಟಾ ಕಂಪನಿ ಅನ್ನೋದ್ರಿಂದ ಹೆಸರು ಪ್ರಬಲವಾಗಿರೋದ್ರಿಂದ ಎಲ್ರಿಗೂ ಗೊತ್ತಾಗ್ತಾ ಇದೆ. ಆದರೆ ಬೇರೆ ಕಂಪನಿಗಳೆಲ್ಲ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಂಪನಿಗಳಲ್ಲೂ ಜನರನ್ನ ಕೆಲಸದಿಂದ ತೆಗೀತಾ ಇದ್ದಾರೆ. ಹೊಸದಾಗಿ ಜನರನ್ನ ಕೆಲ್ಸಕ್ಕೆ ತಗೊಳ್ಳಲ್ಲ ಅಂತಿದ್ದಾರೆ. ಅದರಿಂದ ನಮ್ಮ ಪಾಲಿಸಿ ಪ್ರಾಬ್ಲಮ್. ರುಪಿನ ಡಿಫೆಂಡ್ ಮಾಡ್ತೀವಿ ಅಂತ ನಮ್ಮನ್ನೇ ನಾವೇ ಸುಟ್ಕೋತಾ ಇದ್ದೀವಿ. ಇದು ID ಮಾತ್ರ ಅಲ್ಲ, ಮೀಡಿಯಾ, ಕಮ್ಯುನಿಕೇಷನ್ಸ್ ಈ ಥರ ಹಲವು ವಿಭಾಗಗಳಲ್ಲಿ ಈ ಪ್ರಾಬ್ಲಮ್ಸು ಇದೆ. ನೀವು ರೂಪಾಯಿನ ಕೆಳಗಡೆ ಬೀಳೋಕೆ ಬಿಟ್ಟಿಲ್ಲ ಅಂತಂದರೆ ಇನ್ನೂ ಫಾಸ್ಟ್ ಆಗಿ ತುಂಬ ಜನಕ್ಕೆ ಈ ಥರ ನೆಗೆಟಿವ್ ಕನ್ಸಿಡ್ರೇಷನ್ ಕೆಲಸದಲ್ಲಿ ನಡೆಯುತ್ತೆ. ಸೊ ಇದು ಫಸ್ಟ್ ಡೆವಲಪ್ಮೆಂಟು. PVS ಏನು ಹೇಳಿದ್ದಾರೆ ಅಂತಂದರೆ ನಮಗೆ ಈ ಮೋಟಾರ್ ಸೈಕಲ್ ಸ್ಕೂಟರಲ್ಲಿ ರೇರ್ ಎರ್ತ್ ಮೆಟಲ್ಸ್ ಮಾತ್ರ ಪ್ರಾಬ್ಲಮ್ ಆಗಿದೆ.
ಅದರಿಂದ ನಾವು ಒಂದು 1,000 ಕೋಟಿನ ಇಳಿಸಿ ರಿಸರ್ಚ್ ಮಾಡಿ ಇದನ್ನ ಹೇಗೆ ಇನ್ನೂ ಬೆಟರ್ ಆಗಿ ಮಾಡ್ಬೋದು ಅಂತ ನೋಡ್ತೀವಿ. ಆಲ್ಟರ್ನೇಟ್ ಆಗಿ ಏನಾದ್ರು ಮಾಡ್ಬೋದು ಅಂತ ನೋಡ್ತೀವಿ. ಮೋಟಾರ್‌ನ ಬೇರೆ ತರ ಏನಾದ್ರು ಮಾಡೋದಕ್ಕಾಗುತ್ತಾ ಅಂತ ನೋಡ್ತೀವಿ ಅಂತ ಹೇಳಿ 1,000 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಓಲಾ ಶೋಲಾ ಇವಿಲಿಂದಾನೇ ಇನ್‌ಸಿಗ್ನಿಫಿಕೆಂಟ್ ಪ್ಲೇಯರ್ ಅಂತ ಎಕನಾಮಿಕ್ ಟೈಮ್ಸ್ ಹೇಳ್ತಾ ಇದೆ. ಸೊ ಇದೇ ಸಮಯದಲ್ಲಿ ಒಂದು ಕಾಲದಲ್ಲಿ ಕೈನೆಟಿಕ್ ಸ್ಕೂಟರ್ಸು ಸಕ್ಸಸ್ಫುಲ್ ಆಗಿದ್ದು ಹೋಂಡಾ ಜೊತೆ ಜಾಯಿಂಟ್ ವೆಂಚರ್ ಹಾಕಿದ್ರು. ಕೈನೆಟಿಕ್ ಹೋಂಡಾ ಅದು ಸೂಪರ್ ಸ್ಟಾರ್ ಫಿಲಂ ತರ ಓಡ್ತು. ಆದ್ರೆ ಹೋಂಡಾ ಬೇರೆಯಾಗಿ ಸ್ಕೂಟರ್ನ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಈ ಗೋದ್ರೇಜ್ ಬೀಗ ತಗೊಂಡು ಫ್ಯಾಕ್ಟ್ರಿನ ಮುಚ್ಚಿಬಿಟ್ರು. ಈಗ ನಾವು ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಎಂಟರ್ ಆಗ್ತಾ ಇದ್ದೀವಿ. ರೆಟ್ರೋ ಲುಕ್ಕು. ನಾವು ಚೇತಕ್ ಜೊತೆ ಸ್ಪರ್ಧೆ ಮಾಡ್ತೀವಿ, ಹೀರೋ ಜೊತೆ ಸ್ಪರ್ಧೆ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ತಪ್ಪಾದ ಟೈಮಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಹಿಂದೆನೇ ಹೀರೋ ಬರ್ತಾನೆ. ಹೋಂಡಾ ಪ್ರೆಸಿಡೆಂಟ್ ಇದನ್ನ ಹೇಳಿದ್ದಾರೆ. ಇಳಿದು ಹೊಡಿತಾರೆ. ಸರಿ ಪಾಪ ದುಡ್ಡು ಚೆನ್ನಾಗಿದೆ, ಸ್ವಲ್ಪ ಹಾಳು ಮಾಡೋಣ ಅಂತ ಲಾಂಚ್ ಮಾಡಿದ್ದಾರೆ. ಹೇಗೆ ಮಹೀಂದ್ರ ಜಾಗನ ಲಾಂಚ್ ಮಾಡಿಬಿಟ್ಟು ಅದು ಹೇಗೆ ಮಲಗ್ಬಿಡ್ತೋ ಅದೇ ಥರ ಈ ಕೈನೆಟಿಕ್ ಕೂಡ ಮಲಗ್ಬಿಡತ್ತೆ. ಇದೇ ಸಮಯದಲ್ಲಿ ಈಗ ಡಾಕ್ಟರ್ ರೆಡ್ಡಿ ಏನು ಮಾಡ್ತಿದ್ದಾನೆ ಅಂದರೆ ರಷ್ಯಾದಲ್ಲಿ 565 ಕೋಟಿನ ಇಳಿಸಿ ಬಿಸ್ನೆಸ್ನ ಸ್ಟ್ರಾಂಗ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇದೆಲ್ಲ ನಡೀತಿರೋವಾಗ ನಿನ್ನೆ ಬ್ಯಾಂಕ್ ರಿಸಲ್ಟ್ ಬಂದಿದೆ. IDFC ಬ್ಯಾಂಕು 32% ಪ್ರಾಫಿಟ್ ಕಡಿಮೆ ಆಗಿದೆ. ತುಂಬಾ ಜನ 60 ಇರ್ಬೋದು 70 ಇರ್ಬೋದು ಅಂತ ಅನ್ಕೊಂಡಿದ್ರು. ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಕಡಿಮೆ ಆಗಿದೆ. ಇದು ಮೇನ್ ಆಗಿ ಪ್ರಾವಿಷನ್ 1,400 ಕೋಟಿಗಿಂತ ಮೇಲೇನೆ ಮಾಡಿದ್ದಾರೆ. ಇದು ಯಾಕೆ ಮಾಡಿದ್ದಾರೆ ಅಂತಂದ್ರೆ ಮೈಕ್ರೋ ಫೈನಾನ್ಸ್ ಅಲ್ಲಿ ಇನ್ನೂ ಪ್ರಾಬ್ಲಮ್ಸ್ ಇದೆ. ಮೈಕ್ರೋ ಫೈನಾನ್ಸ್ ಸೈಜ್ನ ಬ್ಯಾಲೆನ್ಸ್ ಶೀಟ್ ಕಡಿಮೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಇನ್ನೂ ಕೂಡ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಕಾಸು 48% ಮಾಡಿದ್ದಾರೆ. ಸೊ 48% ಆಫ್ ಆಲ್ ದೇರ್ ಡೆಪಾಸಿಟ್ಸು ಕಾಸಾ ಡೆಪಾಸಿಟ್ಸು. ಅದರಿಂದ ಈ ಹೋಲ್ಸೇಲ್ ಟರ್ನ್ ಡೆಪಾಸಿಟ್ ಮೇಲೆ ಇರುವಂಥ ಡಿಪೆಂಡೆನ್ಸಿನ ಈ ಟರ್ಮ್ ಡೆಪಾಸಿಟ್ಸು ಹೈ ಕಾಸ್ಟ್ ಡೆಪಾಸಿಟ್ಸ್ ಮೇಲೆ ಇರುವಂಥ ಡಿಪೆಂಡೆನ್ಸಿನ ಕಡಿಮೆ ಮಾಡಿದ್ದಾರೆ. ಅದರಿಂದ ಅವರ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ 5% ಏರಿದೆ. ಈ ಸಮಯದಲ್ಲಿ ಅವರು ಮೈಕ್ರೋ ಫೈನಾನ್ಸ್ನ ಕಡಿಮೆ ಮಾಡಿದ್ದಾರೆ. ಟೋಟಲ್ ಬುಕ್ಕಲ್ಲಿ 3.3% ಅಷ್ಟೇನೆ ಈ ಸ್ಟಾಕು. ಈ ಸಮಯದಲ್ಲಿ ಅವರ ಹೋಲ್ಸೇಲ್ ಬುಕ್ಕು ಭಯಂಕರವಾಗಿ ಗ್ರೋ ಆಗಿದೆ. ನಾವು ಸಫಿಷಿಯೆಂಟ್ ಕವರೇಜ್ ಹಾಕಿದ್ದೀವಿ. ಆದಷ್ಟು ಬೇಗ ಈ ಮೈಕ್ರೋ ಲೆಂಡಿಂಗ್ ಇಂದ ಹೊರಗಡೆ ಬಂದ್ಬಿಡ್ತೀವಿ ಅಂತ ವೈದ್ಯನಾಥನ್ ಹೇಳಿದ್ದಾರೆ. ಓವರ್ ಆಲ್ ಆಗಿ ಬ್ಯಾಂಕ್ ಒಳ್ಳೆ ಬ್ಯಾಂಕು. ಇವತ್ತು ತುಂಬಾ ಕರೆಕ್ಟ್ ಆಗಿಲ್ಲ. ಕರೆಕ್ಟ್ ಆದ್ರೆ ಕನ್ಸಿಡರ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿದ್ರೆ ಕನ್ಸಿಡರ್ ಮಾಡಿ. ತಮಿಳ್ನಾಡು ಮರ್ಕಂಟೈಲ್ ಬ್ಯಾಂಕ್ ರಿಸಲ್ಟ್ ಬಂದಿದೆ. ಅವರು ದೊಡ್ಡದಾಗಿ ಏನು ಮಾಡಿಲ್ಲ. ದೊಡ್ಡ ಫಾಲು ಇಲ್ಲ, ದೊಡ್ಡ ಇನ್ಕ್ರೀಸು ಇಲ್ಲ. ಹಾಗೆ ಸ್ಟೇಟಸ್ ಮೇಂಟೈನ್ ಆಗಿದೆ. ಈಗ ಕೋಟಕ್ ಮಹೀಂದ್ರಾದು ರಿಸಲ್ಟ್ಸ್ ಕೂಡ ಬಂದಿದೆ. ಪ್ರಾಫಿಟ್ಸ್ ಕಡಿಮೆ ಆಗಿದೆ. ಯಾಕೆಂತಂದ್ರೆ EBLR ಅಲ್ಲಿ ಎಕ್ಸ್ಪೆಕ್ಟೆಡ್ ಇಂಟರ್ ಬ್ಯಾಂಕ್ ರೆಂಡಿಂಗ್ ರೇಟು ಅದು ಕಡಿಮೆ ಆಗಿದ್ರಲ್ಲಿ ಅವರ ಮಾರ್ಜಿನ್ ಕಡಿಮೆ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಟೋಟಲ್ ಪ್ರಾಫಿಟ್ಟು ಕಡಿಮೆ ಆಗಿದೆ. ಸೊ ಇವತ್ತು ಸ್ಟಾಕು 7% ಹೊಡೆದಿದ್ದಾರೆ. ಇವತ್ತು ಬೆಳಗ್ಗೆ ಇದೇನೇ ಬಿಗ್ಗೆಸ್ಟ್ ಫಾಲ್ ಅನ್ನು. ಇದನ್ನ ಹೋಗಿ ಅವಸರವಾಗಿ ಕನ್ಸಿಡರ್ ಮಾಡಬೇಡಿ. ವೆರಿ ಕಾಸ್ಟ್ಲಿ ಬ್ಯಾಂಕ್. ಇದ್ರ ಪಕ್ಕ ಹೋಗದೆ ಇರೋದೇ ನಮಗೆ ಒಳ್ಳೆಯದು. ಸ್ಯಾಮ್ಸಂಗು ಐಫೋನ್ ಥರ ತುಂಬ ಫೋನ್ಗಳನ್ನ ಮಾಡ್ತಾ ಇದ್ದಾರೆ. ಅವರು ಐಫೋನ್ಗಿಂತ ಮುಂಚೆನೇ ಬಂದಿದ್ರು. ಇವರು ಈ 3 ವರ್ಷ ಈ ಇನ್ಸೆಂಟಿವ್ ಎಲ್ಲ ತಗೊಂಡ್ಬಿಟ್ಟು ಈ ಸಲ ನೋಡಿದ್ರಿ ಅಂತಂದ್ರೆ 26 ಮಿಲಿಯನ್ ಯೂನಿಟ್ಸ್ ಇಂದ ಇಂಡಿಯಾದಲ್ಲಿ ತಗೊಂಡಿದ್ರಲ್ಲಿ ಈ ಸಲ ಬರೀ 20 ಮಿಲಿಯನ್ ಯೂನಿಟ್ನೇ ತಗೊಂಡಿದ್ದಾರೆ. ಯಾಕೆಂತಂದ್ರೆ ಗವರ್ಮೆಂಟ್ ಈ PLI ಸ್ಕೀಮ್ ನ ಮುಗಿಸ್ತಾ ಇದ್ದಾರೆ. PLI ಸ್ಕೀಮ್ ಪ್ರಾಫಿಟ್ ಇಲ್ಲ ಅನ್ನೋದ್ರಿಂದ ಸ್ಯಾಮ್ಸಂಗು ಇದನ್ನ ಕಡಿಮೆ ಮಾಡಿದ್ದಾರೆ. ಇಂಡಿಯಾದಲ್ಲಿ ಇನ್ಸೋರ್ಸ್ ಮಾಡೋದನ್ನ ಕಡಿಮೆ ಮಾಡಿರೋದಾಗಿ ಸುದ್ದಿ ಹೇಳ್ತಾ ಇದೆ. ಇದೇ ತರ ಸೋನಿನು ಮಾಡುತ್ತಾ ಅನ್ನೋದನ್ನ ಕಾದಿದ್ದೇ ನಾವು ನೋಡ್ಬೇಕಾಗತ್ತೆ. ಸೊ ಈ ಸೆಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ದೊಡ್ಡ ಸಕ್ಸಸ್ ಅಂತ ಆಗಿದ್ದು ಗೌರ್ಮೆಂಟ್ ಇನ್ಸೆಂಟಿವ್ ಕೊಟ್ಟಿತ್ತು. ಆ ಇನ್ಸೆಂಟಿವ್ ಕೊಡೋದಕ್ಕೆ ನಮ್ಮ ಮೇಲೆ ಹೆವಿಯಾಗಿ ಟ್ಯಾಕ್ಸ್ ಹಾಕ್ತಾ ಇದ್ರು. ಇನ್ಸೆಂಟಿವ್ ನಿಂತಿದ ತಕ್ಷಣನೇ ಅವರು ಓಡೋಗ್ಬಿಟ್ರು. ಅದರಿಂದ ಈಗ ಸದ್ಯಕ್ಕೆ ಈ ಪ್ರಾಬ್ಲಮ್ ಎಲ್ಲ PLI ಕೊಟ್ರೇನೆ ನಡೆಯುತ್ತೆ. ಗೊತ್ತಿಲ್ಲ ಅಂತಂದ್ರೆ ಈ ಇಂಡಸ್ಟ್ರಿ ಪ್ರಾಫಿಟಬಲ್ ಆಗಿರುತ್ತಾ ಅಂತ ಒಂದು ದೊಡ್ಡ ಸಂದೇಹ ಇದೆ. ಇಂಡಸ್ಇಂಡ್ ಬ್ಯಾಂಕ್ಗೆ RBI ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಈ ಕಮಿಟಿಗೆ 1ನೇ ತಾರೀಕುವರೆಗೂ ಮಾತ್ರ ಎಕ್ಸ್ಟೆನ್ಷನ್ ಇತ್ತು. ಅಫಿಷಿಯಲ್ ಆಗಿ 28 ದಿನಕ್ಕೆ ಎಕ್ಸ್ಟೆನ್ಷನ್ ನ ಕೊಟ್ಟಿದ್ದಾರೆ. ಆಗಸ್ಟ್ 28 ಒಳಗಡೆ
ಹೊಸ MD/CEO ಅವರು ಕಂಡುಹಿಡಿಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರನ್ನು ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.